Hello everyone, welcome to Sanmarga classes. ಬೆಳಕು ಪಾಠದ 56ನೇ ಪ್ರಶ್ನೆ. ಕೆಳಗಿನ ಚಿತ್ರಕ್ಕೆ ಸಂಬಂಧಿಸಿದಂತೆ ಒಂದು ಚಟುವಟಿಕೆಯನ್ನು ನಿರೂಪಿಸಿ. ಈ ಕೆಳಗಿನ ಚಿತ್ರವನ್ನ ಗಮನಿಸಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಚಟುವಟಿಕೆಯನ್ನ ನಿರೂಪಿಸಲಿಕ್ಕೆ ಹೇಳಿದ್ದಾರೆ. ನೋಡೋಣ. ಎರಡು ಸಮತಲ ದರ್ಪಣಗಳನ್ನು ತೆಗೆದುಕೊಂಡು ಅವುಗಳ ಅಂಚುಗಳು ಸ್ಪರ್ಶಿಸುವಂತೆ ಪರಸ್ಪರ ಲಂಬವಾಗಿ ಇರಿಸಿ. ಇಲ್ಲಿ ಏನ್ ಮಾಡಿದ್ದಾರೆ? ಇವೆರಡು ಸಮತಲ ದರ್ಪಣಗಳಿವೆ ಅಲ್ವಾ? ಇವೆರಡನ್ನ ಅವುಗಳ ಅಂಚುಗಳು ಸಂಧಿಸುವಂತೆ ನೋಡಿ, ಇವುಗಳನ್ನ ಇಲ್ಲಿ ಅಂಟಿಸಿದ್ದಾರೆ ಅಥವಾ ಅಂಚುಗಳು ಸಂಧಿಸುವಂತೆ ಸ್ಪರ್ಶಿಸುವಂತೆ ಪರಸ್ಪರ ಲಂಬವಾಗಿ ಇರಿಸಿ. ಇವೆರಡರ ನಡುವಿನ ಆಂಗಲ್ 90 ಡಿಗ್ರಿ ಲಂಬವಾಗಿ ಇರಿಸಿದ್ದಾರೆ. ಅವುಗಳನ್ನು ಜೋಡಿಸಲು ಅಂಟುಪಟ್ಟಿಯನ್ನು ಬಳಸಬಹುದು. ಇಲ್ಲೊಂದು ಹಿಂದ್ಗಡೆ ಅಂಟುಪಟ್ಟಿ ಹಾಕಿ ಅವುಗಳನ್ನ ಜೋಡಿಸಬಹುದು ನೀವು. ಒಂದು ನಾಣ್ಯವನ್ನು ದರ್ಪಣಗಳ ನಡುವೆ ಇರಿಸಿ. ನೋಡಿ, ಈ ನಾಣ್ಯವನ್ನ ದರ್ಪಣದ ನಡುವೆ ಇರಿಸಿದ್ದಾರೆ. ನೀವು ಇಲ್ಲಿ ದರ್ಪಣದ ನಡುವೆ ಅಂದ್ರೆ ಇಲ್ಲಿ ಕೂಡ ಇರಿಸಬಹುದು. ಈಗ ನಾಣ್ಯದ ಹಲವಾರು ಪ್ರತಿಬಿಂಬಗಳನ್ನು ಕಾಣಬಹುದು. ಇಲ್ಲಿ ನೋಡಿ, ಇಲ್ಲಿ ಇಟ್ಟಿರುವಂತಹ ನಾಣ್ಯ ಏನಿದೆ, ಇಲ್ಲೂ ಕಾಣ್ತಾ ಇದೆ, ಇಲ್ಲೂ ಕಾಣ್ತಾ ಇದೆ, ಇಲ್ಲೂ ಕಾಣ್ತಾ ಇದೆ ಅಲ್ವಾ? ಈ ರೀತಿಯಾಗಿ ಹಲವಾರು ಪ್ರತಿಬಿಂಬಗಳನ್ನ ಕಾಣಬಹುದು. ಈಗ ದರ್ಪಣವನ್ನು ಅಂಟುಪಟ್ಟಿಯ ಸಹಾಯದಿಂದ ಬೇರೆ ಬೇರೆ ಕೋನಗಳಲ್ಲಿ ಜೋಡಿಸಿ 45 ಡಿಗ್ರಿ, 60 ಡಿಗ್ರಿ, 120 ಡಿಗ್ರಿ, 180 ಡಿಗ್ರಿ, ಈ ರೀತಿ ಬೇರೆ ಬೇರೆ ಕೋನಗಳಲ್ಲಿ ಅದನ್ನ ಅಗಲ ಮಾಡ್ತಾ ಹೋಗುವಂಥದ್ದು. 45 ಡಿಗ್ರಿ ಇರುವಂತದ್ದು, ಈಗ 45 ಡಿಗ್ರಿ ಇದೆ ಅಂತ ಇಟ್ಕೊಳ್ಳೋಣ, ಅದನ್ನ 60 ಡಿಗ್ರಿ ಆಗಿ ಮಾಡೋದು, ಅಥವಾ 120 ಡಿಗ್ರಿ ಆಗಿ ಮಾಡೋದು, 180 ಡಿಗ್ರಿ ಆಗಿ ಮಾಡೋದು. ಈ ತರ ಈಗ ಅವುಗಳ ನಡುವೆ ಕೆಲವು ವಸ್ತುಗಳನ್ನ ಇಲ್ಲಿ ನೋಡಿ, ಈಗ ಮೇಣದ ಬತ್ತಿಯನ್ನ ಇಟ್ಟಿದ್ದಾರೆ. ಪ್ರತಿ ಸಂದರ್ಭದಲ್ಲೂ ವಸ್ತುವಿನ ಪ್ರತಿಬಿಂಬಗಳ ಸಂಖ್ಯೆಯನ್ನು ನಮೂದಿಸಿಕೊಳ್ಳಿ. ಅಂತಿಮವಾಗಿ ಎರಡು ದರ್ಪಣಗಳನ್ನು ಪರಸ್ಪರ ಸಮಾಂತರವಾಗಿರಿಸಿ ಅವುಗಳ ನಡುವೆ ಇರಿಸಿದ ಮೇಣದ ಬತ್ತಿಯ ಎಷ್ಟು ಪ್ರತಿಬಿಂಬಗಳು ಉಂಟಾಗುತ್ತವೆ ಎಂಬುದನ್ನು ಕಂಡುಹಿಡಿಯಿರಿ. ಇಲ್ಲಿ ಏನಾಗುತ್ತೆ, ನಾವು ಕೋನವನ್ನ ಜಾಸ್ತಿ ಮಾಡ್ತಾ ಹೋದಷ್ಟು ಪ್ರತಿಬಿಂಬಗಳ ಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತೆ, ಕೋನಗಳನ್ನ ಜಾಸ್ತಿ ಮಾಡ್ತಾ ಹೋದಷ್ಟು. ಆದ್ರೆ ಯಾವಾಗ ನಾವು ಎರಡನ್ನ ಸಮಾಂತರವಾಗಿರಿಸ್ತೀವಿ, ಎರಡು ದರ್ಪಣಗಳನ್ನ ಸಮಾಂತರವಾಗಿ ಒಂದ್ರ ಎದುರಿಗೆ ಒಂದರನ್ನ ಇಡಿಸ್ತೀವಿ, ಒಂದಕ್ಕೆ ಮುಖವಾಗಿ ಇನ್ನೊಂದನ್ನ ಇಡಿಸಿದಾಗ ನಮಗೆ ಎಷ್ಟು ಪ್ರತಿಬಿಂಬಗಳು ಕಂಡು ಬರುತ್ತವೆ? ಅನಂತದಷ್ಟು ಪ್ರತಿಬಿಂಬಗಳು, ನಮಗೆ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಪ್ರತಿಬಿಂಬಗಳು ಕಂಡು ಬರುತ್ತವೆ ಅಂತ ಹೇಳ್ತೀವಿ. ಇದು ಈ ಕೊಟ್ಟಿರುವಂತಹ ಚಿತ್ರಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಯಾಗಿದೆ. ಥ್ಯಾಂಕ್ ಯು.